ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಬಣ್ಣ ಬಣ್ಣದ ಲೋಕ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನಿಲ್ಲಿ ಎಳ್ಳು ಬೆಲ್ಲ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಮೊದಲಿಗೆ ನಾನು ಎಲ್ಲ ಪದಾರ್ಥಗಳನ್ನ 5 to 6 ಡೇಸ್ ಒಣಸಿಟ್ಕೊಂಡಿದ್ದೆ. ಅಂತಂದರೆ ಶೇಂಗಾ ಆಗಿರ್ಬೋದು, ಹುರುಗಡಲೆ, ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಲ್ಲ, ಕೊಬ್ಬರಿ, ಎಳ್ಳು ಎಲ್ಲನೂ ನಾನು ಒಣಸ್ಕೊತೀನಿ. ಒಣಸ್ಕೊಂಡ ನಂತರನೇ ನಾನು ಹುರಿದ್ಬಿಟ್ಟು ಮಾಡೋದು. ನೆಕ್ಸ್ಟು ಹಬ್ಬದ ಹಿಂದಿನ ದಿನ ನಾನು ಮಾಡಿದ್ದು. ಸೊ ಎಲ್ಲನೂ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಏರುಪೇರಾದ್ರೂ ಎಳ್ಳುಗಳು ಸೀದೋಗೋಂಥ ಚಾನ್ಸ್ ಜಾಸ್ತಿ. ಕಪ್ಪೆಳ್ಳಾದರೆ ಸಿಡಿಯುತ್ತೆ, ಬಟ್ ಇದು ನೈಲಾನ್ ಎಳ್ಳಲ್ವ, ಇದು ಸಿಡಿಯಲ್ಲ. ಜಸ್ಟ್ ಕಲರ್ ಚೇಂಜ್ ಆಗುತ್ತೆ ಮತ್ತು ಒಂದು ಅರೋಮಾ ಬರುತ್ತೆ. ಸೊ ನೀಟಾಗಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಣ. ನೆಕ್ಸ್ಟು ಒಂದೊಂದಾಗಿ ಎಲ್ಲನೂ ಇದಾದ ನಂತರ ಶೇಂಗಾ ಕೂಡ ಹುರ್ಕೊಂಡು ಸಿಪ್ಪೆ ತೆಕ್ಕೊಬೇಕು. ಹುರಿಯೋ ಐಟಮ್ ಇಷ್ಟೇ. ನಾನಿಲ್ಲಿ ಒಂದು ಮೆಲನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ಆ್ಯಡ್ ಮಾಡಿದ್ದೆ. ಅದನ್ನು ಕೂಡ ಹುರ್ಕೊಂಡೆ. ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕು, ಇಲ್ಲಾಂತಂದರೆ ಹಾಗೆ ಹಾಕಿದರೆ ಹಸಿ ಹಸಿ ಥರ ಫೀಲ್ ಆಗುತ್ತೆ. ಹಾಗಾಗಿ ಈ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಅಲ್ವಾ, ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಮತ್ತು ನಾವು ಚಿಕ್ಕವರಿದ್ದಾಗಂತೂ ಹಬ್ಬ ಬಂದರೆ ಎಷ್ಟು ಖುಷಿ ಗೊತ್ತಾ. ಮನೆ ಮನೆಗೆ ಹೋಗಿ ಎಳ್ಳು ಬೆಲ್ಲ ಬೀರ್ ಬರೋದೇ ಒಂದು ಖುಷಿ ಇರ್ತಿತ್ತು. ಬಟ್ ಇವಾಗೆಲ್ಲ ಅದು ಕಡಿಮೆ ಇರ್ಬೋದು. ಬಟ್ ಏನೋ ಮಾಡಬೇಕು ಅನ್ನೋದಷ್ಟೇ ಆಸೆ. ನೋಡಿ, ಈ ಥರ ನಾನು ಹುರ್ಕೊಂಡೆ. ಇದೇನು ಇದು ಫುಲ್ಲು ಕಪ್ಪಾಗಿಲ್ಲ, ಸಿಪ್ಪೆಗಳು ಮಾತ್ರ ಕಪ್ಪಾಗಿತ್ತು. ಸೊ ಆವಾಗಲೇ ಹೇಳಿದೆ ಅಲ್ವಾ, ಸೀಡ್ಸ್ ಇದನ್ನು ಕೂಡ ಜಸ್ಟ್ ಫ್ರೈ ಮಾಡಿಕೊಂಡು ಒಂದೊಂದಾಗಿ ಆ್ಯಡ್ ಮಾಡ್ಕೊಂಡು ಬರ್ತೀನಿ. ಒಬ್ಬೊಬ್ಬರು ಮನೆ ಒಂದೊಂದು ಥರ ಮಾಡ್ತಾರೆ. ಎಲ್ಲರೂ ಅಂದ್ಕೊಬೋದು, ಏನಪ್ಪ ಇವ್ರು ಹೀಗೆಲ್ಲ ಏನೇನೋ ಬೇಕಾದೆಲ್ಲ ಆ್ಯಡ್ ಮಾಡ್ತಾರೆ ಅಂತ. ಬಟ್ ನಾನು ಯಾವಾಗಲೂ ಅಷ್ಟೇ, ಈ ವರ್ಷ ಮಾತ್ರ ಇದು 2 ಎಕ್ಸ್ಟ್ರಾ ಹಾಕಿರೋದು. ಪ್ರತಿ ವರ್ಷ ನಾನು ಗೋಡಂಬಿ ಮತ್ತು ಬಾದಾಮಿ ಮತ್ತು ಒಣ ಖರ್ಜೂರ ಎಲ್ಲ ಕಟ್ ಮಾಡಿ ಸ್ವಲ್ಪ ಆ್ಯಡ್ ಮಾಡ್ಕೊತಿದ್ದೆ. ಈ ವರ್ಷ ನಾನು ಹಾಕಿರೋದು ಬಂದು ಎಕ್ಸ್ಟ್ರಾ ಅಂತ ಹೇಳಿದ್ರೆ ಇದೆರಡು ಸೀಡ್ಸ್ ಜೊತೆಗೆ ಸ್ವಲ್ಪ ಒಣ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕಿದ್ದೀನಿ. ಮತ್ತು ಇದು ಕಲ್ಲ ಜೀರಿಗೆ ಬರುತ್ತಲ್ವ, ಅದು ಹಾಕ್ಕೊಂಡಿದ್ದೀನಿ. ನಾನು ಯಾವತ್ತೂ ಕೂಡ ಅದು ಹಾಕ್ಕೊಳ್ಳಲ್ಲ. ಇವಾಗ ಒಂದೊಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಮೊದಲಿಗೆ ಕೊಬ್ಬರಿ ಹಾಕ್ಕೊಂಡೆ. ನಾನೊಂದು ಬಟ್ಲು ತೊಗೊಂಡು ಅದರಲ್ಲಿ ಅಳತೆ ಪ್ರಕಾರ ಹಾಕ್ಕೊತಿದ್ದೀನಿ. ಯಾವುದಾದ್ರು ಹೆಚ್ಚು ಕಡಿಮೆ ಅಂತ ಅನಿಸಿದ್ರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿಕೊಂಡೆ. ನೆಕ್ಸ್ಟು ಬೆಲ್ಲ ಹಾಕ್ಕೊಂಡೆ. ನೆಕ್ಸ್ಟ್ ಎಳ್ಳು ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಅದ್ರ ಮೇಲೆ ಸೀಡ್ಸ್ ಆದ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ. ಅಂದರೆ ಜೀರಿಗೆ ಮಿಠಾಯಿ ಹೇಳ್ತೀವಲ್ವ, ಅದನ್ನು ಆ್ಯಡ್ ಮಾಡಿಕೊಂಡೆ. ನೆಕ್ಸ್ಟು ಸುಣ್ಣದ ಕಲ್ಲು. ನಾನು ಸುಣ್ಣದ ಕಲ್ಲು ಪ್ರತಿ ವರ್ಷ ಆ್ಯಡ್ ಮಾಡ್ತೀನಿ. ಜೀರಿಗೆ ಯಾವತ್ತೂ ಕೂಡ ಹಾಕ್ತಿರ್ಲಿಲ್ಲ, ಇದೇ ಮೊದಲಿಗೆ ಸ್ವಲ್ಪನೇ ಹಾಕಿದ್ದೀನಿ. ನಿಮಗೆ ಗೊತ್ತಾಗ್ತಾ ಇರ್ಬೋದು. ಇದೆಲ್ಲ ಹಾಕಿ ಒಂದು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತಲ್ವ, ತಿನ್ನೋರ್ಗೂ ಒಂಥರ ಖುಷಿ ಅನಿಸುತ್ತೆ ಅಂತ ಹೇಳಿ ಆವಾಗಲೇ ಹೇಳಿದೆ ಅಲ್ವಾ. ಸ್ವಲ್ಪ ನಾನು ಒಣ ದ್ರಾಕ್ಷಿ ಹಾಕ್ಕೊಂಡೆ. ನೆಕ್ಸ್ಟ್ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಗೋಡಂಬಿ ಹಾಕ್ಕೊಂಡೆ. ಮತ್ತು ಹುರಿದಿಟ್ಕೊಂಡಿರೋಂಥ ಶೇಂಗಾ ಎಲ್ಲ ಹಾಕ್ಕೊಂಡು ಮಿಕ್ಸ್ ಕೊಡ್ಕೊತಿದ್ದೀನಿ. ಶೇಂಗಾ ನಾನು ಅದನ್ನ ಕ್ಲೀನ್ ಮಾಡಿ 2 ಬೇಳೆ ಮಾಡುವಾಗ ಅದರಲ್ಲೊಂದು ಕಣ್ಣು ಥರ ಸಿಗುತ್ತೆ, ಅದನ್ನು ಕೂಡ ರಿಮೂವ್ ಮಾಡ್ಕೊತೀನಿ. ಸೊ ಅದೇ ನಂಗೆ ತುಂಬ ಟೈಮ್ ಹಿಡಿಯೋದು. ಎರಡನ್ನ ಬೇಳೆ ಮಾಡಬೇಕಾದ್ರೆ ಮೇಲ್ಗಡೆ ಒಂದು ಕಣ್ಣು ಥರ ಸಿಗುತ್ತಲ್ವ ಸಣ್ಣದು, ಅದನ್ನೆಲ್ಲ ರಿಮೂವ್ ಮಾಡಿ ಹಾಕೋದು ನನಗೆ ಯಾವತ್ತೂ ಕೂಡ. ನೆಕ್ಸ್ಟು ಮಿಕ್ಸ್ ಕೊಟ್ಕೊಂಡ ನಂತರ ಕೆಂಪು ಕಲ್ಲು ಸಕ್ಕರೆನ ಸ್ವಲ್ಪ ಪುಡಿ ಮಾಡಿಟ್ಕೊಂಡು ಅದನ್ನು ಕೂಡ ಹಾಕ್ಕೊತೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ನೆಕ್ಸ್ಟ್ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋಣ. ಏಲಕ್ಕಿ ಪೌಡ್ರೆಲ್ಲ ಯಾರೂ ಹಾಕಲ್ಲ, ಬಟ್ ನಾನು ಯಾವತ್ತೂ ಕೂಡ ಸ್ವಲ್ಪ ಹಾಕ್ಕೊತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಇತ್ತು ನಮ್ಮನೆ ಸಂಕ್ರಾಂತಿ ಎಳ್ಳು ಬೆಲ್ಲ ಮಿಕ್ಸ್ ಮಾಡಿದ್ದು. ನೆಕ್ಸ್ಟ್ ಡೇಗೆ ನಾನು ಸ್ವಲ್ಪ ಕಡಲೆಕಾಯಿ ಮತ್ತು ಅವರೆಕಾಯಿ ಗೆಣಸೆಲ್ಲ ಬೇಯಿಸಿಟ್ಕೊಂಡಿದ್ದೆ. ಪ್ಯಾಕ್ ಎಲ್ಲ ಮಾಡಿದ್ದು ವಿಡಿಯೋ ಮಾಡಿಲ್ಲ ಇಲ್ಲಿ. ನೋಡಿ, ಈ ಥರ ಆಯಿತು ನನ್ನ ಹಬ್ಬ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.